Hey everyone, welcome back to my YouTube channel, Easy Engineering 64. Today we are going to discuss about the fixed questions of data structure and applications, means DSA. Subject name DSA and data structure and application, subject code BCS304. Our channel name ESF Engineering Video EG64. Okay. In this video, I will just tell you only pakka questions, not important questions. Okay. This question is only going to come on your exams. No need to worry about that on your exams. Let's go into the video. Before going to the video, want to subscribe till now, just subscribe and share your friends. Okay, let's go into first questions. Define data structure. Explain the classification of data structure with a neat diagram. Explain and all operations data structure, some of the different types of data structure. ನಾನು ಒಂದು ಹೇಳ್ತೀನಿ, ಈ ಎಕ್ಸಾಮ್ ಅನ್ನೋದು ಫಸ್ಟ್ ಆಫ್ ಆಲ್ ಇದು ಈಸಿ ಸಬ್ಜೆಕ್ಟ್ ಆಗಿರುತ್ತೆ. ನಾನೇ 95+ ಆ ಥರ ಆರಾಮಾಗಿ ನಮಗೆಲ್ಲ ವೀಡಿಯೋಸ್ ಅದು ಗೊತ್ತಿರಲಿಲ್ಲ ಅವಾಗ ಓದುವಾಗ. ಸೊ ಇವಾಗ ನಾನು ನಿಮ್ಗೆ ಹೇಳ್ತಿದ್ದೀನಿ, ಆರಾಮಾಗಿ 100 out of 100 ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಹೇಳ್ತೀನಿ, ಫುಲ್ ಕಂಪ್ಲೀಟಾಗಿ ವೀಡಿಯೋನ ಸ್ಕಿಪ್ ಮಾಡಿದ್ದೀರಾ ನೋಡಿ ಅಂತ ಹೇಳ್ತಾ, ಈ PDF ಬೇಕು ಅಂದರೆ ಟೆಲಿಗ್ರಾಮು ಇಲ್ಲ ಇನ್ಸ್ಟಾಗ್ರಾಮ್ ಎಲ್ಲ ಒಂದು ಅಪ್ಲೋಡ್ ಮಾಡ್ತೀನಿ, ನೋಡ್ಕೊಳ್ಳಿ ಆಯಿತಾ. ಈ ವಿಡಿಯೋದೆಲ್ಲ ಪಾಸ್ ಮಾಡಿಬಿಟ್ಟು ಬರ್ಕೊಬಿಡ್ರು, ಅಲ್ಲ ಏನಾಗುತ್ತೆ ಪಿ ಡಿ ಎಫ್ ಅಂತ ಕಮೆಂಟ್ ಮಾಡಿಬಿಡಿ. ಮತ್ತು ಡಿಫೈನ್ ದ ಡೇಟಾ ಸ್ಟ್ರಕ್ಚರ್ ಅಂದರೆ ಎಕ್ಸ್ಪ್ಲೇನ್ ದ ಕ್ಲಾಸಿಫಿಕೇಶನ್ ಆಫ್ ಡೇಟಾ ಸ್ಟ್ರಕ್ಚರ್ ಇನ್ ದ ನೀಟ್ ಡಯಾಗ್ರಾಮ್ ಆಯಿತಾ. ಇದರಲ್ಲಿ ಏನಂದರೆ ಪಾಸ್ ಆಗೋರಿಗೆ 40+ ಹೆಂಗೆ ತೊಗೋಬೇಕು, ಔಟ್ ಆಫ್ 40 ಹೆಂಗೆ ತೊಗೋಬೇಕು ಅಂತ ಹೇಳ್ತೀನಿ ಈ ವಿಡಿಯೋದಲ್ಲಿ. ಜಸ್ಟ್ ಸಿಂಪಲ್ ಡಿಫೈನ್ ಡೇಟಾ ಸ್ಟ್ರಕ್ಚರ್ ಅಂದರೆ ಏನು ಅಂತ ಓದ್ಕೊಳ್ಳಿ, ಮತ್ತು ಕ್ಲಾಸಿಫಿಕೇಶನ್ ಸ್ಟ್ರಕ್ಚರ್ ನೀಟ್ ಡಯಾಗ್ರಾಮ್ ಈ ಆನ್ಸರ್ಸ್ ಕೂಡ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಈ ಸಬ್ಜೆಕ್ಟ್ ಗೊತ್ತಿರೋ ಅಷ್ಟು ಯಾವ ಸಬ್ಜೆಕ್ಟು ಗೊತ್ತಿಲ್ಲ. ಸೊ ಐ ನೋ ದಿಸ್ ವೆರಿ ವೆಲ್, ಈ ಸಬ್ಜೆಕ್ಟ್ ಆಯಿತಾ, ಅದಕ್ಕೆ ಅಪ್ಲೋಡ್ ಮಾಡ್ತೀನಿ ಆನ್ಸರ್ಸ್ ಕೂಡ ಸಪ್ರೇಟ್ ವೀಡಿಯೋದಲ್ಲಿ. ಮತ್ತು ಇದೊಂದು ಒಂದೇ ಕ್ವಶನ್, ಈ ಡಿಫೈನ್ ಡೇಟಾ ಸ್ಟ್ರಕ್ಚರ್ ಅಂದರೆ ಏನು, ಮತ್ತು ಕ್ಲಾಸಿಫಿಕೇಶನ್, ಮತ್ತು ಔಟ್ ಆಫ್ ತೊಗೋಬೇಕು ಅಂದ್ಕೊಂಡಿದ್ರಲ್ಲ, ಎಕ್ಸ್ಪ್ಲೇನ್ ಆಲ್ ಆಪರೇಷನ್ಸ್ ಆಫ್ ಡೇಟಾ ಸ್ಟ್ರಕ್ಚರ್, ಇದೊಂದು ಓದ್ಕೊಳ್ಳಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾ ಸ್ಟ್ರಕ್ಚರು, ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಪಾಸ್ ಆಗೋರು ಜಸ್ಟ್ ಇದೊಂದು ಓದ್ಕೊಳ್ಳಿ, ಇಲ್ಲಿ 7 ಮಾರ್ಕ್ಸ್ ಇಲ್ಲೇ ಬಂದುಬಿಡುತ್ತೆ. ನೆಕ್ಸ್ಟ್ ಫಸ್ಟ್ ಕ್ವಶನ್ ಒಂದೇ ಕ್ವಶನ್ ಇದ್ರಿಗೆ ಅಷ್ಟೇ, ಬಟ್ ಇಲ್ಲಿ ಡಿವೈಡ್ ಮಾಡಿದ್ದೀನಿ ಪಾರ್ಟ್ಸ್ ಆಗಿ. ಇದನ್ನು ಓದ್ಕೊಳ್ಳೈತಾ. ವಾಟ್ ಯು ಮೀನ್ ಬೈ ಪ್ಯಾಟರ್ನ್ ಮ್ಯಾಚಿಂಗು, ಇದು ಪ್ಯಾಟರ್ನ್ ಕೊಟ್ಟಿದ್ದಲ್ಲ, ಈ ಪ್ಯಾಟರ್ನ ಓದ್ಕೊಳ್ಳೈತಾ. ಮತ್ತು ರೈಟ್ ದ ಸಿ ಫಂಕ್ಷನ್ಸ್ ಆಫ್ ಪುಷ್ ಪಾಪ್ ಡಿಸ್ಪ್ಲೇ, ಇದೊಂದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ ಆಯಿತಾ. ಮತ್ತು ಡಿಸ್ಕಸ್ ದ 4 ಡೈನಮಿಕ್ ಮೆಮೊರಿ ಅಲೋಕೇಶನ್, ಈ 3 ಕ್ವಶನ್ ಒಂದು ಕ್ವಶನ್ ಬಂದೇ ಬರುತ್ತೆ ಎಕ್ಸಾಮ್ಗೆ. ಇದು 7 ಮಾರ್ಕ್ಸ್ ಆರಾಮಾಗೈತಾ. ನೆಕ್ಸ್ಟ್ ಪಾರ್ಟ್ ಸಿಗೆ ಹೋಗೋಣ, ಅಂದರೆ ಥರ್ಡ್ ಕ್ವಶನ್ ಅಂದರೆ 1 ಇಂಡಿಕೇಟ್ಸ್ ಎ, 2 ಇಂಡಿಕೇಟ್ಸ್ ಬಿ ಆಯಿತಾ, 3 ಇಂಡಿಕೇಟ್ಸ್ ಸಿ, ಈ ಥರ ಕೊಟ್ಟಿರ್ತೀನಿ ನಾನು. ಓಕೆ. ಡಿಫ್ರೆನ್ಷಿಯೇಟ್ ಬಿಟ್ವೀನ್ ದ ಸ್ಟ್ರಕ್ಚರ್ ಆ್ಯಂಡ್ ಯೂನಿಯನ್, ಶೋ ದ ಎಕ್ಸಾಂಪಲ್ಸ್ ಆಫ್ ಬೋತ್. ಮತ್ತು ಇದು ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ವಾಟ್ ಯು ಮೀನ್ ಪ್ಯಾಟರ್ನ್ ಮ್ಯಾಚಿಂಗ್ ಅಂದರೆ ಏನು, ಮೇಲೇನೋ ಬರ್ತಿದೆ, ಬಟ್ ಆದರೂ ಕೂಡ ಪ್ಯಾಟರ್ನ್ ಮ್ಯಾಚಿಂಗ್ ಅಂದರೆ ಏನು ಅದು ಅಂಡರ್ಸ್ಟ್ಯಾಂಡ್. ಇವಾಗ ಏನಂದರೆ ಸ್ಪ್ಯಾಸ್ ಮ್ಯಾಟ್ರಿಕ್ಸ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಂಡಿದೆ, ಯಾಕಂದರೆ ಅದು ಬರ್ಬೋದು, ಚಾನ್ಸಸ್ ಇದೆ ಮೇ ಬಿ ಆಯಿತಾ. ಸೊ ಈ 3 ಕ್ವಶನ್ ಒಂದು ಕ್ವಶನ್ ಮಾತ್ರ ಫಸ್ಟ್ ಒಂದೇ ಬರುತ್ತಲ್ಲೋ, ಇನ್ಯಾವುದೂ ಬರೋಲ್ಲ, ಫಸ್ಟ್ ಒಂದೇ ಬರುತ್ತೆ. ಮತ್ತು ಈ 2 ಕ್ವಶನ್ ಓದಿದ್ರೆ ಪಾಸ್ ಆಗೋರಿಗೆ ಔಟ್ ಆಫ್ ತೊಗೊಂಡು ಫುಲ್ ಕಂಪ್ಲೀಟ್ ಆಗೋದು. ಇಲ್ಲಿ 6 ಮಾರ್ಕ್ಸ್ ಬಂದುಬಿಡುತ್ತೆ. ಈ ಮಾಡಲ್ 20 out of 20 ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಎಂದಕ್ಕಂದರೆ ಇದರಲ್ಲಿ ಏನು ಇಲ್ಲವೇ ಇಲ್ಲ, ಇದು ಬಿಟ್ಟರೆ ಇನ್ಯಾವುದು ಬ್ಯಾಕ್ ಬೋನ್ ಇಲ್ಲ. ಇನ್ನೂ ಸ್ವಲ್ಪ ಟಾಪಿಕ್ಸ್ ಇದ್ದಾವೆ, ಅವೆಲ್ಲ ಪಾರ್ಟ್ ಬಿ ಬರುತ್ತೆ. ಸೊ ನೋಡ್ಕೊಳ್ಳಿ ಆಯಿತಾ. ನೆಕ್ಸ್ಟ್ ಮಾಡಲ್ 2 ಹೋಗೋಣ. ಇಲ್ಲಿ ಮಾಡಲ್ 2 ಅಲ್ಲಿ ಏನಿಲ್ಲ, ವಾಟ್ ಈಸ್ ಲಿಂಕ್ಡ್ ಲಿಸ್ಟ್ ಅಂದರೆ ಏನು, ಮತ್ತು ಎಕ್ಸ್ಪ್ಲೇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಂಕ್ಡ್ ಲಿಸ್ಟ್. ಇದೊಂದು ಕ್ವಶನ್ ನೋಡಿ, ನಾನು ಓದುವಾಗ ಪಾರ್ಟ್ ಎ ಓದ್ತಿದ್ದೆ, ಮಾಡಲ್ 2 ಅಲ್ಲಿ ಪಾರ್ಟ್ ಎ. ಈ ಸರಿ ನಿಮಗೆ ಪಾರ್ಟ್ ಬಿ ಕೊಟ್ಟಿದ್ದೀನಿ. ಎಂತಕ್ಕಂದರೆ ಪಾರ್ಟ್ ಎದಲ್ಲಿ ಬಂದುಬಿಟ್ಟು ಸ್ವಲ್ಪ ಕ್ವಶನ್ಸ್ ಬರ್ತವೆ, 2 ಕ್ವಶನ್ 3 ಕ್ವಶನ್ 4 ಕ್ವಶನ್ ಇದೆ ಒಂದೇ ಕ್ವಶನ್ ಮೇಲೆ. ಸೊ ನಾನು ಪಾರ್ಟ್ ಬಿ ಈಸಿ ಇರುತ್ತೆ ಅಂತ ನಿಮ್ಗೆ ಕೊಟ್ಟಿದ್ದೀನಿ ಆಯಿತಾ. ಲಿಂಕ್ಡ್ ಲಿಸ್ಟ್ ಅಂದರೆ ಏನು, ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಂಕ್ಡ್ ಲಿಸ್ಟ್ ವಿತ್ ನೀಟ್ ಡಯಾಗ್ರಾಮು, ಮತ್ತು ರೈಟ್ ಸಿ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಮತ್ತು ಇದು ಸರ್ಕ್ಯುಲರ್ ಕ್ಯೂ ಓದಕ್ಕೆ ಹೋಗ್ಬಿಡಿ, ಲೀನಿಯರ್ ಕ್ಯೂಸ್ ಓದಿ, ಯಾಕಂದರೆ ಇದು ಸರ್ಕ್ಯುಲರ್ ಕ್ಯೂಸು ಪಾರ್ಟ್ ಎದಲ್ಲಿ ಬರುತ್ತೆ. ಪಾರ್ಟ್ ಬಿ ಇದು ಓದಿ ಆಯಿತಾ. 2 ಕ್ವಶನ್ ಆಯಿತಾ. ಮತ್ತು ಇನ್ನೊಂದು ಈ 2 ಕ್ವಶನ್ ಒಂದು ಕ್ವಶನ್ ಬಂದೇ ಬರುತ್ತೆ, ಅದು ಲಿಂಕ್ಡ್ ಲಿಸ್ಟೇ ಬರುತ್ತೆ. ವಾಟ್ ಈಸ್ ಮೀನ್ ಲಿಂಕ್ಡ್ ಲಿಸ್ಟ್ ಅಂತ. ಸೊ ಇಂಪಾರ್ಟೆಂಟ್ ಆಗಿರುತ್ತೆ, ಒಂದು ಕ್ವಶನ್ ಮಾತ್ರ ಎಕ್ಸಾಮ್ಗೆ ಅಪಿಯರ್ ಆಗಿರುತ್ತೆ, ಇಂಪಾರ್ಟೆಂಟ್. 7 ಮಾರ್ಕ್ಸ್ ಆರ್ ಮೇ ಬಿ 10 ಮಾರ್ಕ್ಸ್. ಸೊ ರೀಡ್ ಮಾಡಿ ಎಲ್ಲ ಆಯಿತಾ. ಅದಾದಮೇಲೆ ನೆಕ್ಸ್ಟ್ ಹೋಗೋಣ. ರೈಟ್ ಸಿ ಫಂಕ್ಷನ್ಸ್ ಆಫ್ ಸಿಂಗಲ್ ಲಿಂಕ್ಡ್ ಲಿಸ್ಟ್ ಆ್ಯಂಡ್ ಎಕ್ಸ್ಪ್ಲೈನ್. ಎಲ್ಲ ಈಸಿ ಇರೋ, ಒಂದು ಸರಿ ನೋಡಿದ್ರೆ ನಾನು ಆನ್ಸರ್ಸ್ ಕಳಿಸ್ತೀನಿ ನೋಡಿ ನಿಮಗೆ, ಅದೇ ಕ್ವಶನ್ಸ್ ಇದೆ ಆನ್ಸರ್ಸು. ಫುಲ್ ಡೆಡ್ ಈಸಿ ಸಬ್ಜೆಕ್ಟ್ ಇದು ಆಯಿತಾ, ಎಲ್ಲೂ ನೋಡಿರಲ್ಲ. ಮತ್ತು ಇನ್ಸರ್ಟ್ ನೋಟ್ ಆಫ್ ಎ ಬಿಗಿನಿಂಗ್, SL ಅಂದರೆ ಗೊತ್ತಲ್ಲ, ಸಿಂಗಲ್ ಲಿಂಕ್ಡ್ ಲಿಸ್ಟು, ಮತ್ತು ನೋಟ್ ಆಫ್ ಎ ಫ್ರಂಟ್, ಮತ್ತು ಡಿಸ್ಪ್ಲೇ. ಏನು ಈಸಿ ಕಂಡು ಇದೆಲ್ಲ, ಒಂದು ಪೇಜ್ ಕೂಡ ಇರಲ್ಲ, ಅಷ್ಟಿರುತ್ತೆ. ಅದು ಓದ್ಕೊಬಿಡಿ, ಬಯಟನ್ನು ಮಾಡಿ ಏನೋ ಒಂದು ಮಾಡಿ ಆಯಿತಾ. ಮತ್ತು ರೈಟ್ ಸಿ ಫಂಕ್ಷನ್ ಆಫ್ 2 ಪಾಲಿನಾಮಿಯಲ್ ಒಂದು ಹೇಳ್ತೀನಿ. ರೈಟ್ ಸಿ ಫಂಕ್ಷನ್ ಆಫ್ 2 ಆ್ಯಡ್ ಪಾಲಿನಾಮಿಯಲ್ಸ್, ಇದೊಂದು ಥರ ಸಬ್ ಕ್ವಶನ್ಸ್ ಥರ ಆಯಿತಾ. ಶೋ ದ ಲಿಂಕ್ಡ್ ಲಿಸ್ಟ್ ರಿಪ್ರೆಸೆಂಟೇಷನ್ ಆಫ್ ಇದು ಅಷ್ಟೇ. ಇದೇನು ಈ ಕ್ವಶನ್ ಅಷ್ಟು ಈಸಿ ಎಲ್ಲೂ ಇಲ್ಲವೇ ಇಲ್ಲ, ಫುಲ್ ಕಂಪ್ಲೀಟ್ ಎಂಟೈರ್ ಮಾಡಲಲ್ಲೇ ಇಲ್ಲ, ಅಷ್ಟು ಈಸಿ ಇರುತ್ತೆ ಇದು. ಈ 2 ಕ್ವಶನ್ಸಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ. ಇದು ಓದ್ಕೊಂಡಿರೋ ಈ ಕ್ವಶನ್ಸ್ ಇದೆಯಲ್ಲ, 2 ಪಾಲಿನಾಮಿಯಲ್ಸ್, ಇದು ಬರ್ಬೋದು. ನಾನು ವೀಡಿಯೋದಲ್ಲಿ ಆನ್ಸರ್ಸ್ ಹೇಳ್ತೀನಿ ನಿಮಗೆ, ಫುಲ್ ಈಸಿ ಇದೆ, ನಾನು ಅಪ್ಲೋಡ್ ಮಾಡ್ತೀನಿ, ಸ್ವಲ್ಪ ಟೈಮ್ ಕೊಡಿ.
ಈಗ ಒಂದು ಕ್ವಶನ್ ಅಂತೂ ಬಂದೇ ಬರುತ್ತೆ 7 ಮಾರ್ಕ್ಸು ಆಯಿತಾ. ನೆಕ್ಸ್ಟ್ ಪಾರ್ಟ್ ಸಿ ಅಲ್ಲಿ ಏನಿಲ್ಲ, ಬ್ರೂಟ್ ಫೋರ್ಸ್ ಸ್ಟ್ರಿಂಗ್ ಅಂದರೆ ಏನು, ಏನಿಲ್ಲ ABCD ಇಲ್ಲಿ ಡ್ಯಾಶ್ ಸ್ಟ್ರಿಂಗ್ ಏನೋ ಒಂದು ಬಂದಿರ್ತಲ್ಲ, ಹೇಗೆ ಇಲ್ಲಿ ಬಂದುಬಿಟ್ಟು ABC ಅಂತಿರ್ತಾರೆ, ಅಲ್ಲಿ ಸ್ಟ್ರಿಂಗ್ ಕೊಟ್ಟಿರ್ತಾರಲ್ಲ ಆ ಸ್ಟ್ರಿಂಗ್ನ ಇದ್ರಿಗೆ ಇದೇ ಥರ ABC ಅಂತ ಹಾಕ್ಕೊಂಡು ಹೋಗ್ತಾ ಇರಬೇಕು. ಇಲ್ಲಿ ಮ್ಯಾಚ್ ಆಗುತ್ತೆ, ಇಲ್ಲಿ ABC ಮ್ಯಾಚ್ ಆಗುತ್ತೆ ಅಷ್ಟೇ. ಬ್ರೂಟ್ ಫೋರ್ಸ್ ಸ್ಟ್ರಿಂಗ್ ಅಂದರೆ ಅಷ್ಟೇ. ಆದಮೇಲೆ ಮಲ್ಟಿಪಲ್ ಸ್ಟ್ಯಾಕ್ ಆ್ಯಂಡ್ ಕ್ಯೂಸು ಇದು ಅಷ್ಟೇ ಈಸಿ ಕ್ವಶನ್ ಆಗಿರುತ್ತೆ. ಈ 2 ಕ್ವಶನ್ ಒಂದು ಕ್ವಶನ್ ಬಂದೇ ಬರುತ್ತೆ. ಸೊ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. 6 ಮಾರ್ಕ್ಸು. ಬ್ರೂಟ್ ಫೋರ್ಸ್ ಮ್ಯಾಚ್ ಸ್ಟ್ರಿಂಗ್ ಬರಲ್ಲ, ಬಟ್ ಆದರೂ ಬರ್ದಿದ್ದೀನಿ, ಯಾಕಂದರೆ ಯಾವ ಸರಿನೂ ಕೇಳಿಲ್ವಲ್ಲ, ಈ ಸರಿ ಕೇಳ್ಬೋದು ಅಂತ ಆಯಿತಾ. Module 2 ಆಗೋಯ್ತಾ. Module 2 ಅಲ್ಲಿ ಏನಿಲ್ಲ, ಇಷ್ಟು ಓದಿದ್ರೆ ಸಾಕು ನಿಮಗೆ, ಆರಾಮಾಗಿ ಔಟ್ ಆಫ್ 20 ತೊಗೋಬೋದು ಆರಾಮಾಗಿ ಆಯಿತಾ. ನೆಕ್ಸ್ಟ್ Module 3 ಹೋಗೋಣ. Module 3 ಹೋಗಿನ ಮುಂಚೆ ಯಾರನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ವಿಡಿಯೋನ ತಲುಪಿಸಿ, ಯಾಕಂದರೆ ಇದು ಈಸಿ ಸಬ್ಜೆಕ್ಟ್ ಅಲ್ವಾ ಸ್ಕೋರ್ ಮಾಡೋಕ್ಕೆ, ಅದಕ್ಕೆ. ಇದು ಅಷ್ಟೇ Module 3 ಅಷ್ಟೇ. ನಿಮಗೆ ಡಿಫಿಕಲ್ಟ್ ಎಲ್ಲಿ ಅನಿಸುತ್ತೆ ಅಂದರೆ Module 2 ಬಿಟ್ಟರೆ ಇನ್ನೆಲ್ಲೂ ಅನಿಸಲ್ಲ, ಎಲ್ಲ ಫ್ಲೋಗೆ ಆಗ್ತಾ ಇರುತ್ತೆ. ಇನ್ನೊಂದು ನಂಗೆ ಜಸ್ಟ್ ಪಾಸಿಂಗ್ ಮಾಡಲ್, ನಾನು ಪ್ರತಿ ಸರಿ ಹೇಳ್ತಿದ್ದೆ ಗೊತ್ತಾ ನಿಮಗೆ, M1 M2 M3 ಅಲ್ಲಿ ಎಲ್ಲ ಕ್ವಶನ್ ಅಟೆಂಡ್ ಮಾಡಿ ಅಂತ ಪ್ರತಿ ಮಾಡಲು. ಬಟ್ ಈ ಸಬ್ಜೆಕ್ಟಲ್ಲಿ ಹಂಗಲ್ಲಿ ನೀವು M5 ಅಟೆಂಡ್ ಮಾಡ್ರೋ, M5 M3 ಇವೆರಡೇ ಮಾಡಲ್ ಅಟೆಂಡ್ ಮಾಡ್ರೋ ಸಾಕು. ನೀವು ಎರಡರಲ್ಲಿ ಇದೇ ಕ್ವಶನ್ಸೇ ಬರುತ್ತೆ, 40 ಮಾರ್ಕ್ಸ್ ಆರಾಮಾಗಿ ತೊಗೊಂಡ್ಬಿಡ್ಬೋದು. ಪಾಸ್ ಆಗಬೇಕು ಅಂದ್ಕೊಂಡವ್ರಿಗೆ ಇವೆರಡೇ ಮಾಡಲ್ ಓದಿ. ಫಸ್ಟ್ ಟೈಮ್ ನಾನು ಈ ಥರ ಹೇಳ್ತಿದ್ದೀನಿ, ಎಲ್ಲ ಮಾಡಲ್ ಅಟೆಂಡ್ ಮಾಡೋಕ್ಕೆ ಹೇಳ್ತಿದ್ದೆ. ಇವೆರಡೇ ಮಾಡಲ್ ಅಟೆಂಡ್ ಮಾಡಿ ಇದೇ ಕ್ವಶನ್ಸ್ ಬರುತ್ತೆ 40 ಆಯಿತಾ. ಡಿಫೈನ್ ಬೈನರಿ ಟ್ರೀ ಯಾರು ಗೊತ್ತಿಲ್ಲದೆ ಇರ್ತಾರೆ. ದ ರಿಪ್ರೆಸೆಂಟೇಷನ್ ಬೈನರಿ ಟ್ರೀ ಅಂಡ್ ಸೂಟಬಲ್ ಎಕ್ಸಾಂಪಲ್ ಆಯಿತಾ. ಡಿಸ್ಕಸ್ ಈ ಕ್ವಶನ್ನು ಇದು ಟ್ರಾವೆಲ್ಸಲ್ಲಿ ಇದೇನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಬಟ್ ಅದು ಕೊಟ್ಟಿದ್ದೀನಿ. ಇದು ಗೊತ್ತಿದ್ದರೆ ತಾನೇ ನಿಮಗೆ ಎಲ್ಲ ಮಾಡೋಕ್ಕಾಗುತ್ತೆ. BST ಆಗಲಿ, ಥ್ರೆಡ್ ಬೈನರಿ ಟ್ರೀ ಆಗಲಿ, ಥ್ರೆಡ್ ಟ್ರೀ ಆಗಲಿ. ಸೊ ನಾನು ಇದು ಕ್ವಶನ್ ಕೊಟ್ಟಿದ್ದೀನಿ, ಇದು ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ. ಮತ್ತು ಡೆವಲಪ್ ದ ರಿಕರ್ಸ್ ಆಫ್ ಸಿ ಫಂಕ್ಷನ್ಸ್ ಆಫ್ ಇನ್ ಆರ್ಡರ್ ಪ್ರಿ ಆರ್ಡರ್ ಪೋಸ್ಟ್ ಆರ್ಡರ್ ಟ್ರಾವೆಲ್ಸಲ್ ಆಫ್ ಬೈನರಿ ಇನ್ ಆರ್ಡರ್. ಇದು ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಇದು ಕ್ವಶನ್ ಕೊಟ್ಟಿದ್ದೀನಿ ನೋಡ್ಕೊಂಡಿರಿ ಆಯಿತಾ. ಡೆವಲಪ್ ದ ರಿಕರ್ಸ್ ಆಫ್ ಸಿ ಫಂಕ್ಷನ್ಸ್ ಆಫ್ ಇನ್ ಆರ್ಡರ್ ಪ್ರಿ ಆರ್ಡರ್ ಪೋಸ್ಟ್ ಆರ್ಡರ್ ಟ್ರಾವೆಲ್ಸಲ್ ಆಫ್ ಬೈನರಿ. ಮತ್ತು ಇದನ್ನು ಸಾಲ್ವ್ ಮಾಡ್ರೋ ಏನು ಅಷ್ಟೊಂದು ದೊಡ್ಡ ಇದೆ ಅಲ್ವಾ, ಇದೆಲ್ಲ ಇಂಪಾರ್ಟೆಂಟು. ಬಟ್ ಆದರೂ ಇದೇ ಕ್ವಶನ್ಸೇ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಒಂದು ಕ್ವಶನು 7 ಮಾರ್ಕ್ಸ್ ಬಂತಲ್ಲ, ಇದೇ ಕ್ವಶನ್ಸೇ ಬರುತ್ತೆ. ಮತ್ತು ಈ PDF ಸ್ಕ್ರೀನ್ಶಾಟ್ ತೊಗೊಳ್ರೋ, ಇಲ್ಲೇ ಪಾಸ್ ಮಾಡಿಬಿಟ್ಟಾಯ್ತಾ. PDF ಅಂತ ಕೇಳಿಬಿಡಿ, ನಂಗೆ ಇದು ಹೆಂಗೆ ಅಪ್ಲೋಡ್ ಮಾಡೋದು ಗೊತ್ತಿಲ್ಲ. ಸೊ ಆಯಿತಾ PDF. ಮತ್ತು ರೇಟ್ ಸಿ ಫಂಕ್ಷನ್ಸ್ ಆಫ್ ಫಾಲೋಯಿಂಗ್ ಇನ್ಸರ್ಟು ಡಿಲೀಟು ಮತ್ತು ಬಿಗಿನಿಂಗ್ ಆಫ್ LLM ಲಿಂಕ್ ಲಿಸ್ಟು ಡಬಲು ಮತ್ತು ಸಿಂಗಲ್ ಲಿಂಕ್ ಲಿಸ್ಟು ಬರುತ್ತೆ. ಬಟ್ ಪಾರ್ಟ್ B ಅಲ್ಲಿ ಬಂದುಬಿಡುತ್ತೆ ಆಯಿತಾ. ಬಟ್ ವಾಟ್ ಈಸ್ ಅ ಟ್ರೀ ಅಂದರೆ ಏನು ಗೊತ್ತಿರೋದೆ ನಿಮಗೆಲ್ಲ. ಸೂಟಬಲ್ ಎಕ್ಸಾಂಪಲ್ ಆಫ್ ಡಿಫೈನ್. ಈ 2 ಕ್ವಶನ್ ಇದೆಯಲ್ಲ, 2 ಕ್ವಶನ್ ಒಂದು ಕ್ವಶನ್ ಬಂದೇ ಬರುತ್ತೆ. ಸೊ 7 ಮಾರ್ಕ್ಸ್ ಆಯಿತಾ. ಫುಲ್ ಈಸಿ ಸಬ್ಜೆಕ್ಟ್ ಇದೊಂದು ಆಯಿತಾ. ನೆಕ್ಸ್ಟ್ ಇವಾಗ ಪಾರ್ಟ್ 3 ಹೋಗೋಣ. ಪಾರ್ಟ್ 3 ಅಂದರೆ ಗೊತ್ತಾಯ್ತಲ್ಲ ನಿಮಗೆ, ಸಿ ಪಾರ್ಟ್ ಇದೆ. ಥ್ರೆಡ್ ಬೈನರಿ ಟ್ರೀ ಅಂದರೆ ಏನು, ಇದು ಈಸಿ ಸಬ್ಜೆಕ್ಟ್ ಇದು ಕ್ವಶನ್. ಮತ್ತು ಥ್ರೆಡೆಡ್ ಬೈನರಿ ಟ್ರೀ ಇದು ಬರಲ್ಲ ಎಕ್ಸಾಮ್ಗೆ, ಇದೊಂದೇ ಓದ್ಕೊಂಡು ಹೋಗಿರಿ ಸಾಕು, ಇದೇ ಬಂದೇ ಬರುತ್ತೆ. ಬಟ್ ಈ ಕ್ವೆಶನ್ಸ್ ಏನಾಗುತ್ತೆ ಅಂದರೆ ಎಲಿಮೆಂಟ್ಸು ಡಿಫ್ರೆಂಟ್ ಕೇಳ್ತಾ ಇರ್ತಾರೆ. ಹೆಂಗೆ ಕೇಳಿದ್ರೆ ಏನರು ಒಂದು ಗೊತ್ತಿದ್ರೆ ಎಲ್ಲ ಗೊತ್ತಾಗುತ್ತೆ, ಅಷ್ಟು ಈಸಿ ಸಬ್ಜೆಕ್ಟ್ ಇದೆ ಆಯಿತಾ. ಇದು ಅಷ್ಟೇ. ಮತ್ತು ನೆಕ್ಸ್ಟ್ ನಿಮಗೆ 4th ಸೆಮ್ ಬರೋ AD ಅಷ್ಟೇ. ಸೊ ನೋ ನೀಡ್ ಟು ವರಿ ಅಬೌಟ್ ದಟ್. ಇದು ಕ್ವಶನ್ ಬಂದೇ ಬರುತ್ತೆ. ಡಿಫೈನ್ ಥ್ರೆಡ್ ಟ್ರೀ ಇದೇ ಬರುತ್ತೆ. ಬಟ್ ನಾನು ಹೇಳ್ತೀನಿ ವೀಡಿಯೋಸು ಆನ್ಸರ್ಸ್ ಅಪ್ಲೋಡ್ ಮಾಡ್ತೀನಲ್ಲ, ಆನ್ಸರ್ಸ್ ಅಪ್ಲೋಡ್ ಮಾಡುವಾಗ ಒಂದೇ ಈಕ್ವೇಷನ್ ಕೊಡಲ್ಲ ನಾನು, ಇನ್ನೂ 2 ಈಕ್ವೇಷನ್ ಕೊಟ್ಟಿರ್ತೀನಿ. ಅವಾಗ ಏನಾಗುತ್ತೆ ಅಂದರೆ ಒಂದು ನೀವು ಸಾಲ್ವ್ ಮಾಡಿದಾಗ ಇನ್ನೊಂದು ನಿಮ್ಗೆ ಹೋಮ್ವರ್ಕ್ ಥರ ತೊಗೊಂಡು ಅದು ಮಾಡಿಬಿಡಿ. ಅವಾಗ ಏನಾಗುತ್ತೆ ನಿಮ್ಗೆ ಕನ್ಫರ್ಮ್ ಇದು ಬಂದೇ ಬರುತ್ತೆ ಅಂದರೆ ನಿಮ್ಮ ಮನಸ್ಸಿಗೆ ಅರ್ಥ ಆಗ್ಬಿಡುತ್ತೆ ಆಯಿತಾ. ಈ ಒಂದು ಕ್ವಶನ್ ಬರುತ್ತೆ 6 ಮಾರ್ಕ್ಸು. Module 3 ಅರ್ಥ ಆಯ್ತಲ್ಲ, 20ಗೆ 20 ಮಾರ್ಕ್ಸ್ ಆರಾಮಾಗಿ ಸ್ಕೋರ್ ಮಾಡ್ಬೋದು ಅಂತ. Module 4 ಹೋಗೋಣ. Module 4 ಅಂತೀರಾ ನೀವು, ಇದನ್ನು ಓದೋದು ಎಷ್ಟು ದೊಡ್ಡದು ಇಂಪಾರ್ಟೆಂಟೇ ಅಲ್ಲ, ಈಸಿ ಇವೆಲ್ಲ. ಡಿಫೈನ್ ಫಾರೆಸ್ಟ್ರಿ ಅಂದ್ರೇನು, ಫಾರೆಸ್ಟ್ ಅಂದ್ರೇನು, ಮತ್ತು ಟ್ರಾನ್ಸ್ಫಾರ್ಮ್ ಬೈನರಿ ಆ್ಯಂಡ್ ಟ್ರಾವೆಲ್ಸರ್ ಆಫ್ ಇನ್ ಆರ್ಡರ್ ಪ್ರಿ ಆರ್ಡರ್ ಟ್ರಾವೆಲ್ಸಲ್, ಇವೆಲ್ಲ ಈಸಿ ಕ್ವಶನು. ಇದು B ಎಲ್ಲೋ ಮಿಸ್ಸಿಂಗ್ ಇದೆ, ಕ್ವಶನ್ ಎಲ್ಲೋ. ಬಟ್ ನಾನು ಹುಡುಕಿ ಅದು ಹೇಳ್ತೀನಿ, ನನ್ನ ನೋಟ್ಸಲ್ಲಿ ಬರ್ಕೊಂಡಿದ್ದೀನಿ, ನಮ್ಮ ಮ್ಯಾಮ್ ಒಂದ್ಸರಿ ಎಕ್ಸ್ಪ್ಲೇನ್ ಮಾಡಿದ್ರು, ನಿಮ್ಗೆ ಹೇಳ್ತೀನಿ ಆಯಿತಾ. ಇದು ಈಸಿ ಕ್ವಶನ್. ಇವೆರಡು ಕ್ವಶನ್ ಒಂದು ಕ್ವಶನ್ ಬಂದೇ ಬರುತ್ತೆ. ಇದು ಏನು DFS ಬರಲ್ಲ ಬಿಡ್ರು, ಇದು ಈಸಿ ಇದೆಯಲ್ಲೋ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ವೀಡಿಯೋದಲ್ಲಿ ಆಯಿತಾ, ಆನ್ಸರ್ಸ್ ಅಪ್ಲೋಡ್ ಮಾಡುವಾಗ. ಯಾಕಂದರೆ ನಿಮ್ಮ ಜೂನಿಯರ್ಸ್ಗೆ ಎಕ್ಸಾಮ್ ಇದೆಯಲ್ಲ, ಅದಕ್ಕೋಸ್ಕರ ಸ್ವಲ್ಪ ಹರಿಬರಿ ಇವಾಗ. ಸೊ ದಟ್ಸ್ ಇಟ್. ಈ 2 ಕ್ವಶನ್ ಒಂದು ಕ್ವಶನ್ ಬಂದೇ ಬರುತ್ತೆ. ನಾನು ಇದರ ಆನ್ಸರ್ಸು ಅಪ್ಲೋಡ್ ಮಾಡ್ತೀನಿ ಸಪ್ರೇಟಾಗಿ ಆಯಿತಾ. DSA ಅಂತ ಒಂದು ಹಾಕ್ಬಿಟ್ಟು ಆನ್ಸರ್ಸ್ ಅಂತ ಅಪ್ಲೋಡ್ ಮಾಡ್ತೀನಿ ಆಯಿತಾ, ಈ ಎಲ್ಲ ಕ್ವಶನ್ಸ್ಗೂ ಆಯಿತಾ. ನೆಕ್ಸ್ಟ್ ಈ 2 ಕ್ವಶನಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ. ಇದು ಓದಿರೋ ಅಷ್ಟೊಂದು ಏನಿಲ್ಲ. ಒಂದು ಇದು ಹಾಕಬೇಕು, ಆದಮೇಲೆ ಗ್ರಾಫ್ ಹಾಕಬೇಕು, ಇದು ನೋಟು ಸ್ಟ್ಯಾಕು ಈ ಥರ ಹಾಕ್ಬಿಟ್ಟು DSF ಅಂದರೆ ಏನು, FDA EG CD ಅಂತ ಬರುತ್ತೆ ಅಷ್ಟೇ. ಸೀಕ್ವೆನ್ಸ್ ಅವೆಲ್ಲ ಅಷ್ಟೇ ಈಸಿ ಕ್ವಶನ್ ಆಗಿರುತ್ತೆ ಇವೆಲ್ಲ ಆಯಿತಾ. ನೆಕ್ಸ್ಟ್ ಪಾರ್ಟ್ B ಹೋಗೋಣ. ಪಾರ್ಟ್ B ಅಷ್ಟೇ ಇದೇ ಕ್ವಶನೇ ಬರುತ್ತೆ. ಬೇರೆ ಇನ್ನೂ 1-2 ಕೊಟ್ಟಿದ್ದೀನಿ, ಅದು ಓದೋಕೆ ಹೋಗ್ಬಿಡಿ, ಇದೇ ಕ್ವಶನೇ ಬರುತ್ತೆ, ಪಕ್ಕಾ ಕ್ವಶನ್ ಇದೆ ಆಯಿತಾ.
ಪಕ್ಕ ಕ್ವಶನ್ ಆಗಿರುತ್ತೆ, ಇಂಪಾರ್ಟೆಂಟ್ ಕ್ವಶನ್ ಆಯಿತಾ. ನೆಕ್ಸ್ಟ್ ಡಿಫೈನ್ ಬೈ BST ಅಂದರೆ ಏನು ಗೊತ್ತು ನಿಮಗೆ. ಫಸ್ಟ್ ಆಫ್ ಆಲ್ ಈ ಎಲಿಮೆಂಟ್ಸ್ ಕೊಟ್ಟಿರ್ತಲ್ಲ, ಫಸ್ಟ್ 100 ಹಾಕ್ಕೋಬೇಕು, ಮತ್ತು 100ಗೂ ಗ್ರೇಟರ್ 100ಗೆ ಲೆಸರ್ ದೆನ್ ಇದೆ, ಯಾಕಡೆ ಇದೆ 85, ಮತ್ತು 100ಗೆ ಲೆಸರ್ ದೆನ್ 45 ಇದೆ, 45ಗೆ ಲೆಸರ್ ದೆನ್ 88 ಇದೆ, 88ಗೆ ಲೆಸರ್ ದೆನ್ 45, ಮತ್ತು 55 ಇದೆ, 45ಗೆ ಲೆಸರ್ ದೆನ್ ಇದಿದೆ 55 ಈ ಕಡೆ. ಈ ಥರ ಈಸಿ ಕ್ವಶನ್ ಇವೆಲ್ಲ, ಕಂಪ್ಲೀಟಾಗಿ ಈಸಿ ಇವೆಲ್ಲ ಬೇಸಿಕಲಿ ಹೇಳ್ಬೇಕಂದ್ರೆ. ಸೊ ಅದಾದಮೇಲೆ ನೆಕ್ಸ್ಟ್ ಇದೊಂದು ಕ್ವಶನ್ ಆಯಿತಾ. ಇದೊಂದು ಈಕ್ವೇಷನ್, ಇದೊಂದು ಈಕ್ವೇಷನ್ ಮತ್ತು ಒಂದೇ ಕ್ವಶನಲ್ಲಿ ಕೊಟ್ಟಿದ್ದೀನಿ, ಬಟ್ ಆಲ್ಸೋ ಈಸಿ ಇರುತ್ತೆ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಇಂಪ್ಲಿಮೆಂಟ್ ಆಯಿತಾ ಅಂತ ಹೇಳ್ತಾ ನೆಕ್ಸ್ಟ್ ಹೋಗೋಣ. ಸಿಂಪ್ಲಿಫೈ ರಿಕರ್ಸಿವ್ ಅಲ್ಗಾರಿದಮ್ ಆನ್ BST. ಇದೇನಷ್ಟು ದೊಡ್ಡ ಇಂಪಾರ್ಟೆಂಟ್ ಅಲ್ಲ, ಆದರೂ ಔಟ್ ಆಫ್ ತೊಗೊಳ್ಬೇಕು ಅಂತ ಇರೋರು ಓದ್ಕೊಳ್ಳಿ ಆಯಿತಾ. ಇದೊಂದು ಮತ್ತು ಡಿಫೈನ್ ದ ಸೆಲೆಕ್ಷನ್ ಟ್ರೀ, ಎಕ್ಸ್ಪ್ಲೈನ್ ದ ಕನ್ಸ್ಟ್ರಕ್ಷನ್ ಆ್ಯಂಡ್ ಟೈಪ್ಸು. ಏನು ಹೌದು, ಒಂದೇ ನಿಮಿಷ ಇವಾಗ ನನಗೆ ನೆನಪು ಬಂತು. ನಾನು ಹೇಳಿದ್ದೆ ಗೊತ್ತಾ ನಿಮಗೆ, ಸೆಲೆಕ್ಷನ್ ಟ್ರೀ, ಸೆಲೆಕ್ಷನ್ ಕನ್ಸ್ಟ್ರಕ್ಟ್ ಎ ವಿನ್ನರ್ ಅಂಡ್ ಇದೊಂದು ಕ್ವಶನ್ ಓದ್ಕೊಂಡ್ಬಿಟ್ರು. ಇದು ಏನು ದೊಡ್ಡ ಅಷ್ಟೊಂದು ದೊಡ್ಡ ಕ್ವಶನೇ ಅಲ್ಲ. ನಾನು ಇದ್ರಿಗಂತಲೇ ಒಂದು ಸಪ್ರೇಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಆಯಿತಾ. ಇದೇ ಕ್ವಶನ್ ಹಾಕಿಬಿಟ್ಟು ತಮ್ನೇಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದೊಂದು ಕ್ವಶನ್ ಸೆಲೆಕ್ಷನ್ ಟ್ರೀ ಅಂತ ಇದೇ ಬರುತ್ತಲ್ಲೋ, ಅದೇ ಬರುತ್ತೆ. ಇದು ಓದೋದು ಬೇಕಾಗಿಲ್ಲ, ಅದೇ ಕ್ವಶನ್ನೇ ಬರುತ್ತೆ ಆಯಿತಾ. ಅದು ಇಲ್ಲ ಅಂದರೆ ಇದೊಂದು ಕ್ವಶನ್, ಇವೆರಡು ಕ್ವಶನ್ ಒಂದು ಕ್ವಶನ್ ಬರುತ್ತೆ. ಇನ್ಸೈಡ್ ಇವೆಲ್ಲ ಏನು ದೊಡ್ಡ, ನಾವು CS ಬ್ರಾಂಚ್ ಅಲ್ಲ, ಇದೇನು ದೊಡ್ಡ ಇಂಪಾರ್ಟೆಂಟ್ ಆಗಿರುತ್ತೆ. ಇದೆಲ್ಲ ಆರಾಮಾಗಿ ಓದ್ಬೋದು. ಒಂದು ಕ್ವಶನ್ ಪಕ್ಕ, ಅದರಲ್ಲಿ ಒಂದು ಕ್ವಶನು 20 ಔಟ್ ಆಫ್ 20 ಮಾಡಲಲ್ಲ. ನಾನು ಒಂದೇ ಹೇಳ್ತೀನಿ, ನಾನೇ ಪ್ರಿಪೇರ್ ಮಾಡೋ ಥರ ಹೇಳ್ತೀನಿ ನೀವು ಎಕ್ಸಾಮ್ ಬರೆಯೋವಾಗ. ವೈ ಬಿಕಾಸ್ ನನಗೆ ಎಷ್ಟೋ ಸರಿ ಫೀಲ್ ಆಗಿದೆ, ನಾನು ಬರೆಯೋವಾಗ ಅವ್ರು ಪ್ರಿಪೇರ್ ಮಾಡ್ತಾರೆ, ನಾನು ಪ್ರಿಪೇರ್ ಮಾಡ್ತೀನೋ ಗೊತ್ತಾಗಲ್ಲ. ಸೊ ಇದೇ ಕ್ವಶನ್ಸೇ ಬರುತ್ತೆ. ನಾಳೆ ಎಕ್ಸಾಮ್ ಆದಮೇಲೆ ಬಂದು ಹೇಳಿ ಯಾರು ಪ್ರಿಪೇರ್ ಮಾಡಿದ್ದು ಅಂತ. ಇದೇ ಕ್ವಶನ್ಸೇ ನಾಳೆ ಎಕ್ಸಾಮಲ್ಲಿ ಬರುತ್ತೆ. ಮತ್ತು ಡಿಫೈನ್ ಹ್ಯಾಶಿಂಗ್ Module 5 ಎರಡೇ ಕ್ವಶನ್ ಹೇಳ್ತೀನಿ, ಎರಡೇ ಕ್ವಶನ್ ಒಂದು ಇಷ್ಟು ಕ್ವಶನ್ಸ್ ಬೇಕಾಗೇ ಇಲ್ಲ. ಡಿಫೈನ್ ಹ್ಯಾಶಿಂಗ್ ಅಂದರೆ ಏನೋ ಅಂತ ಓದ್ಕೊಳ್ಳಿ ಆಯಿತಾ. ಮತ್ತು ಲೆಫ್ಟ್ ಹಿಸ್ಟ್ರಿ ಮತ್ತು ರೈಟ್ ಹಿಸ್ಟ್ರಿ ಅಂತ ಬರುತ್ತಲ್ಲ, ಅದೊಂದು ಓದಿ. ಎರಡೇ ಕ್ವಶನ್ ಸಾಕು. ಈ ವಗೇರೆ ಎಲ್ಲ ಔಟ್ ಆಫ್ ಓದ್ಕೊಂಡವ್ರಿಗೆ ಹಾಕಿದ್ದೀನಿ ಅಷ್ಟೇ. ಜಸ್ಟ್ ಸಿಂಪಲ್ ಡಿಫೈನ್ ಹ್ಯಾಶಿಂಗ್, ಡಿಫ್ರೆಂಟ್ ಟೈಪ್ಸ್ ಆಫ್ ಹ್ಯಾಶಿಂಗ್, ಸೂಟಬಲ್ ಎಕ್ಸಾಂಪಲ್. ಈ ಇಂಪಾರ್ಟೆಂಟ್ ಕ್ವಶನ್ ಇದೊಂದು ಫಸ್ಟ್ ಒಂದು ಮತ್ತು ಇದೊಂದು ಕ್ವಶನ್ನು. ಇವೆರಡು ಬಿಟ್ಟರೆ ಇನ್ಯಾವುದು ಎಕ್ಸಾಮ್ ಬರೋದೇ ಇಲ್ಲ. ಇವೆರಡು ಬರುತ್ತೆ ಎಕ್ಸಾಮ್ಗೆ. ಅದು ಏನು ಪ್ರತಿದಿನ ನಾನು ಹೇಳ್ತಿದ್ದೆ, ಪಾರ್ಟ್ ಎದಲ್ಲಿ ಇಂಪಾರ್ಟೆಂಟ್ ಜಾಸ್ತಿ ಇರುತ್ತೆ, ಪಾರ್ಟ್ B ಅಲ್ಲಿ ಜಾಸ್ತಿ ಇರೋಲ್ಲ. ಬಟ್ DS ಅದು ಹೆಂಗಲ್ಲ, DS ಅದಲ್ಲಿ ಉಲ್ಟಾಗಿರುತ್ತೆ. ಪಾರ್ಟ್ B ಅಲ್ಲೆಲ್ಲ ಫಿಕ್ಸ್ಡ್ ಕ್ವಶನ್ಸ್ ಇರೋ, ಪಾರ್ಟ್ ಎದಲ್ಲಿ ಇಂಪ್ಲಿಮೆಂಟೇಷನ್ ಕ್ವಶನ್ಸ್ ಇರುತ್ತೆ. ನೀವು ಅಲ್ಲಿ ನೋಡ್ಕೋಬೋದು CO2 CO3 ಅಂತ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಆ ಥರ ಇರುತ್ತೆ, ನೋಡ್ಕೋಬೇಕಾಯ್ತಾ. ಇದು ನನಗೆ ಹರಿಯರ್ಸ್ ಯಾರು ನೋಡ್ತಿದ್ರೆ ಜಸ್ಟ್ ಸಿಂಪಲ್ ನೋಡ್ತಾ ಇರಿ, ಯಾರು ಫೇಲ್ ಆಗಿರಲ್ಲ DS. ಯಾಕಂದರೆ ನೋಡೋಣ, ವಾಟ್ ಇಸ್ ಎ ಚೈನ್ ಹ್ಯಾಶಿಂಗ್, ಡಿಸ್ಕಸ್ ದ ಪ್ರೋಸ್ ಆ್ಯಂಡ್ ಕಾನ್ಸ್ ಆಫ್ ಕನ್ಸ್ಟ್ರಕ್ಟ್ ಆ್ಯಂಡ್ ಇನ್ಸರ್ಟ್ ಆ್ಯಂಡ್ ಕೀ. ಇದು ಅಷ್ಟೇ, ನೀವೆಲ್ಲ ಓದಿದ್ದೀರಾ, ಈಸಿ ಕ್ವಶನು. ಈ 3 ಕ್ವಶನ್ ಮತ್ತು ಸ್ಟ್ಯಾಟಿಕ್ ಹ್ಯಾಶಿಂಗ್, ಡೈನಾಮಿಕ್ ಹ್ಯಾಶಿಂಗ್ ಅಂದರೆ ಏನು ಅಂತ, ಇದು ಒಂದು ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ. 10 ಮಾರ್ಕ್ಸ್ ಇಲ್ಲ ಬಂತಲ್ಲ. ಮತ್ತು ರೈಟ್ ಆ್ಯಂಡ್ ನೋಟ್ ಆಫ್ ಲೆಫ್ಟ್ ಹಿಸ್ಟ್ರಿ ಆ್ಯಂಡ್ ಇದೇನು ಅದರ ಅರ್ಥ ಮಾಡ್ಕೊಂಡು ಬರೀರೋ, ಸುಮ್ಮನೆ ಏನೋ ಬ್ಯಾಟ್ ಮಾಡೋಕ್ಕೆ ಹೋಗ್ಬಿಡಿ. ನಾನು ವೀಡಿಯೋದಲ್ಲಿ ಆನ್ಸರ್ಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ, ಯಾವ ಥರ ಓದಬೇಕು ಅಂತೀವೆಲ್ಲ. ಇದೊಂದು ಇಂಪಾರ್ಟೆಂಟ್ ಕ್ವಶನ್ ಅಂತ. ಡಿಫೈನ್ ದ ಲೆಫ್ಟ್ ಹಿಸ್ಟ್ರಿ ಆ್ಯಂಡ್ ಗಿವ್ ದ ಡಿಕ್ಲರೇಷನ್ ಆಫ್ C ವೆದರ್ ದ ಗಿವನ್ ಬೈನರಿ ಟ್ರೀ ಇಸ್ ಲೆಫ್ಟ್ ಹಿಸ್ಟ್ರಿ ಆರ್ ನಾಟ್, ಎಕ್ಸ್ಪ್ಲೇನ್ ಆನ್ಸರ್. ಏನು ಅಷ್ಟೊಂದು ದೊಡ್ಡ ಏನು ಕ್ವಶನ್ ಅಲ್ಲ, ಇದು ಈಸಿ ಕ್ವಶನೇ. ನಿಮ್ಮ ಮಾಡೆಲ್ ಪೇಪರಲ್ಲೇ ಎಲ್ಲೋ ಬಂದಿತ್ತು. ಸೊ ಈಸಿ ಕ್ವಶನ್, ಇವೆರಡು ಕ್ವಶನ್ ಅದು ಯಾವುದೂ ಅಲ್ಲ, ಇದೇ ಬರುತ್ತೆ. ಬಟ್ ಈಕ್ವೇಷನ್ ಬೇರೆ ಥರ ಬರುತ್ತೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಯಾವ ಕೊಟ್ಟರೆ ಏನು ಆರಾಮಾಗಿ ಮಾಡಿಬೋದು ಆಯಿತಾ. ಅದರಿಂದ ಇದೇ ಕ್ವಶನ್ ಬರುತ್ತೆ ಎಕ್ಸಾಮ್ಗೆ, ಒಂದು ಪಕ್ಕಾ ಕ್ವಶನ್ ಆಯಿತಾ. 20 ಔಟ್ ಆಫ್ 20 ಆರಾಮಾಗಿ ಸ್ಕೋರ್ ಮಾಡ್ಬೋದು, ಇದೇ ಕ್ವಶನ್ ಬರುತ್ತೆ ಆಯಿತಾ. ಇದು ಒಂದು ಸರಿ ಓದಿರಿ, ಏನಿಲ್ಲ. ಇದನ್ನು ನೀವು ಇಂಪ್ಲಿಮೆಂಟ್ ಹೆಂಗೆ ಮಾಡ್ತಿದ್ದೀರಲ್ಲ, ಲೆಫ್ಟ್ ಹಿಸ್ಟ್ರಿ ಅಂದರೆ ಏನು, ಆ ಕಡೆ ಲೆಸ್ಸರ್ ದೆನ್ ಗ್ರೇಟರ್ ದೆನ್ ಯಾವ ಥರ ಇದೆಯಲ್ಲ, ಅದನ್ನೇ ಈ ಥರ ಬರ್ಕೋಬೇಕು ಅಷ್ಟೇ. BST ಅಂದರೆ ಏನು, ಪ್ರಯಾರಿಟಿ ಕ್ಯೂಸ್ ಅಂದರೆ ಏನು, ಜಸ್ಟ್ ಸಿಂಪಲ್ ಆಯಿತಾ. ಇನ್ನೊಂದು, ಈ ವಿಡಿಯೋ ಮುಗೀತಲ್ಲ, ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಫಸ್ಟು ಇದನ್ನು ಬರೆಯೋದು ಹೆಂಗೆ ಅಂತ ಹೇಳ್ತೀನಿ. ಆನ್ಸರ್ಸು ಒಂದೇ ಹೇಳ್ತೀನಿ ರೋ. ಇದು DSA ಆಗಿರೋದ್ರಿಂದ ನಾನು ಮಾಡಿರೋ ಮಿಸ್ಟೇಕ್ ನೀವು ಮಾಡಿಬಿಡ್ರಿ. ಡೆಫಿನೇಷನ್ ಬರೀರಿ ನೀಟಾಗೈತೆ. ಡೆಫಿನೇಷನ್ ಬರ್ದು ಅದೇ OS ಥರ ಏನು ಅಷ್ಟೊಂದು ಡಯಾಗ್ರಾಮ್ಸ್ ಇಲ್ಲ, ಬಟ್ ಆಲ್ಸೋ ಡಯಾಗ್ರಾಮ್ ಬರೀ ಮತ್ತು ಸ್ಟೆಪ್ಸ್ ಬರೀ. ಏನು ನೀನು ಮಾಡ್ತಿದ್ದೆ ನೋಡು ಅದೇ ಸ್ಟೆಪ್ಸು ಇದೆ, ಅದರಲ್ಲಿ ಸ್ಟೆಪ್ಸ್ ಬರೀ ಮತ್ತು ಎಕ್ಸ್ಪ್ಲನೇಷನ್ ಅಂತ ಬರೀ, ಮತ್ತು ಒಂದು ಸ್ವಲ್ಪ ಲೈನ್ ಹಾಕಕ್ಕೆ ಟ್ರೈ ಮಾಡಿ ಅಷ್ಟೇ. ಅದಾದಮೇಲೆ ಈ ಥರ ನೋಟ್ಸ್ ಏನಿದ್ರೆ ನೋಟ್ಸ್ ಡಯಾಗ್ರಾಮ್ ಆ ಥರ ಬರೀ ಅಷ್ಟೇ, ಇನ್ನೇನಿಲ್ಲ. ನೀಟಾಗಿ ಬರೀ, ಸ್ವಲ್ಪ ಹ್ಯಾಂಡ್ ರೈಟಿಂಗ್ನ ಅಷ್ಟೇ ಹೇಳ್ತಾ. ಎಕ್ಸಾಮ್ ಆದಮೇಲೆ ಔಟ್ ಆಫ್ ಬಂದರೆ ಜಸ್ಟ್ ಕಮೆಂಟ್ ಮಾಡಿ, ಯಾಕಂದರೆ ನಿಮ್ಮ ಜೂನಿಯರ್ಸ್ಗೆ ಅರ್ಥ ಆಗುತ್ತೆ ವಿಡಿಯೋಸ್ ರಿಯಾಲಿಟಿ ಏನು ಅಂತ. ಸೊ ದಟ್ಸ್ ಇಟ್ ಫಾರ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಇವಾಗ ಕೂಡ ಟೈಮ್ ಏನೂ ಆಗಿಲ್ಲ ಅಂತ ಹೇಳ್ತಾ ಬಾಯ್ ಎವ್ರಿವನ್, ಆಲ್ ದ ಬೆಸ್ಟ್. ನಿಮ್ಗೆ ಆನ್ಸರ್ಸ್ ಬೇಕು ಅಂದರೆ ಅಪ್ಲೋಡ್ ಮಾಡಿ, ಮತ್ತು ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ ಚಾನಲ್ ನಿಮ್ಮ ಇಷ್ಟ ಮಾಡಿದೆ ನೋಡಿ. ಥ್ಯಾಂಕ್ ಯು.